ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಸಬ್ಸಿಗೆ ಸೊಪ್ಪಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅನ್ನೋದು ನೋಡೋಣ. ಬಟ್ ಅಂದರೆ ಇದು ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡೋಣ. ಹಾಯ್ ಫ್ರೆಂಡ್ಸ್, ಇವತ್ತು ಸಬ್ಸಿಗೆ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಈರುಳ್ಳಿ ಬೇಡ, ಟೊಮೊಟೊ ಬೇಡ, ಏನೂ ಬೇಡ. ಓಕೆನಾ? ಫಸ್ಟು ಇದನ್ನು ನಾವು ಸಬ್ಸಿಗೆ ಸೊಪ್ಪನ್ನು ತೊಳೆದು ಹಚ್ಕೊಂಡಿದ್ದೀನಿ. ಹುರ್ಕೊಳ್ಳೋಕ್ಕೆ ಇದು ಫಸ್ಟ್ ಇದನ್ನು ಹುರ್ಕೊಳ್ಳೋಣ. ಧನಿಯಾಕಾಳು, ಮೆಣಸು, ಜೀರಿಗೆ, ಹಸಿಮೆಣಸಿನ್ಕಾಯಿ, ಆಮೇಲೆ ಕಾಯಿ, ಹುಣಸೆಹಣ್ಣು, ಆಮೇಲೆ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಸಾಸಿವೆ, ಹಿಂಗು, ಇದಿಷ್ಟು. ಫಸ್ಟ್ ಇದನ್ನು ನಾವು ಹುರ್ಕೊಳ್ಳೋಣ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ನಾನು ಹಾಕ್ತಾಯಿದ್ದೀನಿ. ಈಗ 3 ಐಟಮ್ ಹಾಕ್ತಾಯಿದ್ದೀನಿ: ಜೀರಿಗೆ, ಮೆಣಸು, ಧನಿಯಾಕಾಳು. ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ನೆಕ್ಸ್ಟ್ ಈಗ ನಾನು ಸೊಪ್ಪು ಹಾಕೋತಾ ಇದ್ದೀನಿ. ಫ್ರೆಂಡ್, ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಓಕೆನಾ? ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ಫ್ರೆಂಡ್, ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೇ ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಕಾಯಿ ಹಾಕೋಬೇಕು. ಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು. ಇದು ಒಂದು ಸ್ವಲ್ಪ ಇದು ಎಲ್ಲ ತಣ್ಣಗಾಗಬೇಕು. ಇದು ತಣ್ಣಗಾದ್ಮೇಲೆ ಇದನ್ನು ರುಬ್ಕೋಬೇಕು. ಓಕೆನಾ ಫ್ರೆಂಡ್? ಬನ್ನಿ, ಇದೊಂದು ಸ್ವಲ್ಪ ತಣ್ಣಗಾಗಲಿ. ಫ್ರೆಂಡ್, ಎಲ್ಲ ಈಗ ತಣ್ಣಗಾಗಿದೆ. ಇದನ್ನು ನಾವು ಜಾರ್ಗೆ ಹಾಕೊಳ್ಳೋಣ. ಓಕೆನಾ? ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಫ್ರೆಂಡ್, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ನಾನು ಇದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಸಿಡಿಬೇಕು. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಫ್ರೆಂಡ್, ಒಗ್ಗರಣೆ ಆದಮೇಲೆ ಇದು ಖಾರ ಹಾಕ್ಕೊಳ್ಳಿ. ಓಕೆನಾ? ಜಸ್ಟ್ ಅದು ವಿಡಿಯೋ ಮಿಸ್ ಆಯಿತು. ಒಗ್ಗರಣೆ ಆದಮೇಲೆ ಖಾರ ಹಾಕೋಬೇಕು. ಆಮೇಲೆ ಇದಕ್ಕೆ ಹುಣಸೆಹಣ್ಣು ಹಾಕೋಬೇಕು. ಹುಣಸೆಹಣ್ಣು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಹುಣಸೆಹಣ್ಣು ನಿಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ತಿನ್ನೋದು, ಅದರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಏನು ಬೇಡ, ಕಾಯಿ ಹಾಕಿದ್ದೀನಿ. ಬಟ್ ಈರುಳ್ಳಿ, ಟೊಮೊಟೊ ಎಲ್ಲ ಏನು ಬೇಡ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದೊಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಬೇಯಲಿ. ಬೇಕು ಅಂದರೆ ನೀವು ಬೆಲ್ಲನೂ ಹಾಕ್ಕೋಬೋದು. ಓಕೆನಾ ಫ್ರೆಂಡ್? ಇದಕ್ಕೆ ಇಷ್ಟೇ ಐಟಮು. ಇದೊಂದು ಸ್ವಲ್ಪ ಒಂದು ಮಳ್ಳು ಬರಲಿ. ಇದೊಂದು ಮಳ್ಳು ಬರಲಿ. ಇದು ಮುಚ್ಚಿಟ್ಬಿಡೋಣ. ಬನ್ನಿ ಫ್ರೆಂಡ್ಸ್, ಹೇಗಾಗಿದೆ ಅಂತ ನೋಡೋಣ. ನೋಡಿ, ಎಲ್ಲ ಒಂದು ಮಳ್ಳು ಬಂದಿದೆ. ಆದರೆ ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ಇದನ್ನು. ಓಕೆನಾ? ಆದರೆ ಅಷ್ಟೇ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಚಪಾತಿ, ದೋಸೆ, ಇಡ್ಲಿನೂ ಸಹ ತಿನ್ಬೋದು, ರೈಸು ತಿನ್ಬೋದು. ಓಕೆನಾ ಫ್ರೆಂಡ್ಸ್? ಒಂದು ಸತ ಟೇಸ್ಟ್ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮಿಂದ ನಾನು ಫ್ರೆಂಡ್ಸ್. ಬಾಯ್.